ನಮಸ್ಕಾರ ಸ್ನೇಹಿತರೆ. ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಎಜುಕೇಶನಲ್ ಕಂಟೆಂಟ್. ಪ್ರಾಫಿಟಬಲ್ ಟ್ರೇಡರ್ಸ್ ಯಾರು? ಇಂಟ್ರಾಡೇ ಟ್ರೇಡರ್ಸಾ, ಸ್ಕಾಲ್ಪರ್ಸಾ, ಪೊಸಿಷನಲ್ ಟ್ರೇಡರ್ಸಾ, ಸ್ವಿಂಗ್ ಟ್ರೇಡರ್ಸಾ? ಸರ್, ನನಗೆ 30 ಪೈಸಾ ಸಿಕ್ಕಿದ್ರೆ ಸಾಕು, ಎರಡೆರಡು ನಿಮಿಷ ಮೂರು ಮೂರು ನಿಮಿಷದಲ್ಲಿ ಪ್ರಾಫಿಟ್ ಮಾಡ್ಕೊಂಡು ಆಚೆ ಬರ್ತೀನಿ. ಸರ್, ನನಗೆ ಇಡೀ ದಿವಸ ಕಾಯ್ತೀನಿ, ನನಗೆ ಪ್ರಾಫಿಟಬಲ್ ಟ್ರೇಡಿಂಗ್ ಆಗುತ್ತಾ? ನನಗೆ ಯಾವ ಥರ ರಿಸ್ಕ್ ಇದೆ? ಸೊ ಅದ್ರ ಬಗ್ಗೆ ಒನ್ ಬೈ ಒನ್ ತಿಳ್ಕೊತಾ ಹೋಗೋಣಂತೆ. ಯಾರಪ್ಪ ಅದು ಸ್ವಿಂಗ್ ಟ್ರೇಡರ್ ಅಂದರೆ ಯಾರು, ಅವ್ರು ಏನು ಮಾಡ್ತಾರೆ? ಅದ್ರ ಬಗ್ಗೆ ಒನ್ ಬೈ ಒನ್ ಮಾಹಿತಿ ನೋಡೋಣ, ಬನ್ನಿ. ಇಲ್ಲಿ ನೋಡಿ, ಮೊದಲನೇದಾಗಿ ನಾವು ಸ್ಕಾಲ್ಪರ್ ಅಂತ ಹೇಳ್ತೀವಿ. ಸ್ಕಾಲ್ಪರ್ ಅಂದ್ರೆ ಯಾರು ಗೊತ್ತಾ? ಅವ್ರಿಗೆ ಅಡ್ರಿನಲಿನ್ ಜಂಕೀಸ್ ಅಂತ ಕೂಡ ಕರೀತಾರೆ. ಅವ್ರಿಗೆ ಯಾವಾಗಲೂ ಸ್ಪೀಡ್, ನನಗೆ ಇವಾಗ ಹಿಂಗೆ ಹಾಕಬೇಕು, 1 ಲಕ್ಷ ಲಾಟು ಅಥವಾ 50,000 ಲಾಟು, 10,000 ಲಾಟು, 2,000 ಲಾಟು ಅಂತ ಒಂದೇ ಸತಿ ಟ್ರೇಡ್ ಹಾಕ್ತಾರೆ. ಒಂದು 30 ಪೈಸಾ 20 ಪೈಸಾ ಕ್ಯಾಪ್ಚರ್ ಮಾಡ್ಕೊಂಡು ಆಚೆ ಬಂದ್ಬಿಡ್ತಾರೆ. ಸೊ ಒಂದು ಫ್ಯೂ ಸೆಕೆಂಡ್ಸ್ಗೆ ಹೋಲ್ಡ್ ಮಾಡ್ಕೊಂಡು ಆಚೆ ಬರ್ತಾರೆ. ದೇ ಆರ್ ಸ್ಕಾಲ್ಪರ್ಸ್. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅವ್ರದ್ದು ಟ್ರೇಡಿಂಗ್. ನಾವು ನೋಡ್ಬಿಟ್ರೆ, ನಿಜವಾಗ್ಲೂ ಪ್ರಾಫಿಟಬಲ್ ಟ್ರೇಡಿಂಗ್ ನೋಡ್ಬಿಟ್ರೆ, ಒಂದೊಂದು ಸೆಕೆಂಡ್ಗೆ 5,000 10,000 ಮಾಡ್ತಾರೆ. ಅದೇ ಥರನೇ ಅವ್ರದ್ದು ಕೂಡ ಲಾಸ್ ರಿಸ್ಕ್ ಸಿಕ್ಕಾಪಟ್ಟೆ ಇರುತ್ತೆ. ಒಂದೊಂದು ಸೆಕೆಂಡ್ಗೆ ಮಾರ್ಕೆಟ್ ಏನಾರೋ ಅವ್ರು ತೊಗೊಂಡಿರೋ ಪೊಸಿಷನ್ಸ್ಗಿಂತ ಇನ್ನೂ ದೂರ ಹೋಯ್ತು ಅಂತ ಅನ್ಕೊಳ್ಳಿ, ಲಕ್ಷಾಂತರ ರೂಪಾಯಿ ಒಂದು ಸೆಕೆಂಡಲ್ಲೇ ರಿವರ್ಸ್ ಆಗುತ್ತೆ. ಅನ್ಕೊಳ್ಳಿ, ಒಂದು 50 ಟ್ರೇಡ್ ಒಂದು ದಿವಸಕ್ಕೆ ನೀವು ಮಾಡ್ತೀರ ಅಂತ ಅನ್ಕೊಳ್ಳಿ, 70% ನೀವು ಅದ್ರಲ್ಲಿ ಗೆದ್ರೆ, 500 ರೂಪಾಯಿ ಕ್ಯಾಚ್ ಮಾಡೋಣ ಪರವಾಗಿಲ್ಲ, 500 ರೂಪಾಯಿ ಪರ್ ಟ್ರೇಡ್ ನಾವು ಕ್ಯಾಚ್ ಮಾಡಿದ್ರು ಕೂಡ ನಮಗೆ 14,000 ಮೈನಸ್ ಫೀಸ್ ಅಂತ ಅನ್ಕೊಳ್ಳಿ. 500 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡೆ, 300 ರೂಪಾಯಿ ನಾನು ಲಾಸ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳೋಣ ಪ್ರತಿಯೊಂದು ಟ್ರೇಡಲ್ಲೂ ಕೂಡ. ಹಂಗಾದ್ರೂ ನನಗೆ 14,000 ಪ್ರಾಫಿಟ್ ಬರುತ್ತೆ, ಮೈನಸ್ ದ ಫೀಸ್. ಒಂದು ದಿವಸಕ್ಕೆ ಅದು ಸೂಪರ್ ಅಲ್ವಾ ಅದು? ಈ ಥರ ಟ್ರೇಡ್ ಮಾಡೋರಿಗೆ ಸ್ಕಾಲ್ಪರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಇಂಟ್ರಾಡೇ ಟ್ರೇಡರ್ಸ್. ಇಂಟ್ರಾಡೇ ಟ್ರೇಡರ್ಸು ಯಾವ ಥರ ಅಂತ ಹೇಳಿದ್ರೆ, ಸ್ಕಾಲ್ಪರ್ಸ್ಗಿಂತ ಇನ್ನೊಂದು ಚೂರು ಎಕ್ಸ್ಟ್ರಾ ಪೇಷನ್ಸ್ ಇರುತ್ತೆ ಅವ್ರಿಗೆ. ಚೂರು ಎಕ್ಸ್ಟ್ರಾ ಪೇಷನ್ಸ್ ಅಂದರೆ, ಬೆಳಗ್ಗೆ ಒಂದು 9 ಕಾಲಕ್ಕೆ ಹಾಕ್ತಾರೆ, ಮಧ್ಯಾಹ್ನ 12:30 ತನಕ, ಅಥವಾ ಒಂದು 12:30 1 ಗಂಟೆ ತನಕ ಹಾಕ್ತಾರೆ. ಅಲ್ಲಿಂದ ಒಂದು 3:30 ತನಕ ಇಟ್ಕೊಂಡು ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡ್ಕೋತಾರೆ. ಇವ್ರಿಗೆ ನಾವು ಯಾವ ಥರ ರಿಸ್ಕ್ ಅಂತ ಹೇಳ್ತೀವಿ ಅಂದರೆ, ಇಂಟ್ರಾಡೇಲಿ ಏನಾದ್ರು ಗಾಮಾ ಇಂಜೆಕ್ಷನ್ ಆಯಿತು, ಅಥವಾ ಆ ಟೈಮಲ್ಲಿ ಏನಾದ್ರು ಪೊಸಿಷನಲ್ ರಿವರ್ಸಲ್ ಆಯಿತು ಅಂದಾಗ, ಅವತ್ತಿನ ದಿವಸ ಅವ್ರು ಫೋರ್ಸ್ಫುಲ್ಲಾಗಿ ಆ ಟ್ರೇಡ್ನ ಲಾಸ್ ಕಟ್ ಮಾಡಲೇಬೇಕಾಗತ್ತೆ. ಅನ್ಕೊಳ್ಳಿ, ನೀವು ಒಂದು ಲಕ್ಷ ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಒಂದು ತಿಂಗಳಿಗೆ ಲೆಕ್ಕಾಚಾರ ಹಾಕೋತೀವಿ, ಒಂದು ತಿಂಗಳಲ್ಲಿ ಒಂದು 10,000 ರೂಪಾಯಿ ನೀವು ಪ್ರಾಫಿಟ್ ಮಾಡಿದ್ರು ಕೂಡ 10% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋತೀವಿ. ಅದನ್ನು ಹಾಗೆ ನೀವು ಕಾಂಪೌಂಡಿಂಗ್ ಮಾಡ್ತಾ ಬಂದರೆ, ಯು ವಿಲ್ ಬಿಕಮ್ ಎ ಇಂಟ್ರಾಡೇ ಪ್ರಾಫಿಟಬಲ್ ಟ್ರೇಡರ್ಸ್. ಸೊ ಇಂಟ್ರಾಡೇ ಟ್ರೇಡಿಂಗ್ ಮೇಯ್ನಾಗಿ ಏನಕ್ಕೋಸ್ಕರ ಮಾಡಕ್ಕೆ ಬರ್ತೀವಿ ಅಂತ ಹೇಳಿದ್ರೆ, ಪವರ್ ಆಫ್ ಕಾಂಪೌಂಡಿಂಗ್. ಅಂದರೆ ನಾನು ಜನರಲ್ ಆಗಿ ಹೇಳ್ತಾ ಇರ್ತೀನಿ, 10 ಲಕ್ಷ ರೂಪಾಯಿನ 100 ಕೋಟಿ ಮಾಡುವಷ್ಟು ತಾಕತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ. ಆದರೆ ಅದನ್ನು 25 ವರ್ಷ ಕಾಂಪೌಂಡಿಂಗ್ ಮಾಡೋದನ್ನ ನಾವು ಕಲಿಬೇಕು. ದಿನ ನಾವು ಕಾಂಪೌಂಡಿಂಗ್ ಮಾಡೋದನ್ನ ಕಲಿಬೇಕು. ಅದಕ್ಕೆ ನಾವು ಏನಾಗಬೇಕು? ಇಂಟ್ರಾಡೇ ಟ್ರೇಡರ್ಸ್ ಆಗಬೇಕು. ಇನ್ನು ನೆಕ್ಸ್ಟು ಸ್ವಿಂಗ್ ಟ್ರೇಡರ್ಸ್ ಬಗ್ಗೆ ನಾವು ಲೆಕ್ಕಾಚಾರ ಹಾಕೋದಾದ್ರೆ, ಅವ್ರು ಹೆಂಗೆ ಅಂದರೆ ಒಂಥರ ಮಿಡಿಲ್ ಗ್ರೌಂಡ್ ಅಂತ ಹೇಳ್ಬೋದು. ಅವರು ವೇವ್ನ ರೈಡ್ ಮಾಡ್ತಾರೆ. ಸೊ ಒಂದು 2-3 ದಿವಸ ಪೊಸಿಷನ್ಸ್ನ ಹೋಲ್ಡ್ ಮಾಡ್ತಾರೆ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಒಂದು ಸ್ವಲ್ಪ ದಿವಸ, ಮಾರ್ಕೆಟ್ ಕೆಳಗೆ ಬೀಳತ್ತೆ ಅಂತ ಒಂದು ಸ್ವಲ್ಪ ದಿವಸ. ಏನು ಅಂದರೆ, ಇವ್ರಿಗೆ ರಿಸ್ಕ್ ಟು ರಿವಾರ್ಡ್ ರೇಷೋ ತುಂಬ ಸಾಲಿಡ್ ಆಗಿರುತ್ತೆ. 1:2. ಹೋದರೆ 1 ಟೈಮ್ ಹೋಗುತ್ತೆ, ಬಂತು ಅಂದರೆ 2 ಟೈಮ್ಸ್ ದಿ ಕ್ಯಾಪಿಟಲ್ ಬರುತ್ತೆ ಅಂತ. ಸೊ ನೀವು ಅನ್ಕೊಳ್ಳಿ, 1,000 ರೂಪಾಯಿ ನನ್ನ ಟಾರ್ಗೆಟು ಅಂತ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, 1,000 ರೂಪಾಯಿ ಹೋದರೆ ಹೋಗಲಿ, ಬಂದರೆ ನಂಗೆ 2,000 ರೂಪಾಯಿ ಬರಲಿ. ಈ ಥರ ಅವರು ಟ್ರೇಡ್ಸ್ನ ಮಾಡ್ತಾರೆ. ಸೊ ಇವರು ಪರ್ಫೆಕ್ಟ್, ಅಂದರೆ ಕಂಪಲ್ಸರಿ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ತಿಳ್ಕೊಂಡಿರ್ತಾನೆ. ಅದಾದಮೇಲೆ ಅದನ್ನು ಮಾಡ್ಕೊಂಬಿಟ್ಟು ಒಂದು ಸಣ್ಣ ಇಂಡಿಕೇಟರ್ನ ಕೂಡ ಹಾಕ್ಕೊಂಡು ಸಪ್ಲೈ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡಿಕೊಂಡು ಸ್ವಿಂಗ್ ಟ್ರೇಡಿಂಗ್ನ ಮಾಡ್ತಾರೆ. ಸೊ ಇವ್ರದ್ದು ರೆಗ್ಯುಲರ್ ಆಗಿ 3 ದಿವಸ 5 ದಿವಸ 10 ದಿವಸ ಅಂತ ಇರುತ್ತೆ. ಅದು ಇಟ್ಕೊಂಡ್ಬಿಟ್ಟು ಅವರು ಟ್ರೇಡ್ಸ್ ಮಾಡ್ತಾರೆ. ಇದಾಯಿತು ಸ್ವಿಂಗ್ ಟ್ರೇಡರ್ಸು. ನೆಕ್ಸ್ಟು ಪೊಸಿಷನಲ್ ಟ್ರೇಡರ್ಸ್. ಪೊಸಿಷನಲ್ ಟ್ರೇಡರ್ಸ್ ಅಂದರೆ, ಇವರು ಟ್ರೆಂಡ್ ಇಸ್ ದ ಫ್ರೆಂಡ್ ಅಂತಾರಲ್ಲ, ಆ ಥರ ಟ್ರೆಂಡನ್ನ ಫಾಲೋ ಮಾಡ್ತಾರೆ. 2 ವಾರ 3 ವಾರ ಪೊಸಿಷನ್ಸ್ನ ಇಟ್ಕೋತಾರೆ ಅವರು. ಒಂದು ತಿಂಗಳ ತನಕನೂ ಹೈಯೆಸ್ಟ್ ನಾನು ನೋಡಿರೋ ಪ್ರಕಾರ ಇಟ್ಕೊಂಡ್ಬಿಟ್ಟು ನಾವು ಅವ್ರದ್ದು ಆ್ಯನ್ಯಲ್ ರಿಟರ್ನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅನ್ಕೊಳ್ಳಿ, ಒಂದು 5 ಲಕ್ಷ ರೂಪಾಯಿ ಹಾಕಿರ್ತಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಏನಾದ್ರು ನೀವು ತಿಂಗಳು ರಿಟರ್ನ್ಸ್ ಮಾಡಿ ಅರ್ನ್ ಮಾಡಿ 1.5 ಲಕ್ಷ ಒಂದು ವರ್ಷಕ್ಕೆ ನೀವು ಮಾಡ್ತೀರ ಅಂತ ಅನ್ಕೊಳ್ಳಿ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 30% ಪರ್ ಆ್ಯನಮ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಒಳ್ಳೆ ಸಾಲಿಡ್ ರಿಟರ್ನ್ಸ್. ಇದು ಯಾರು ಕೊಡ್ತಾರೆ ಈ ಥರ ರಿಟರ್ನ್ಸು? ಸೊ ಪೊಸಿಷನಲ್ ಟ್ರೇಡರ್ಸ್ಗೆ ಯಾವ ಥರ ರಿಸ್ಕ್ ಅಪ್ಪ ಅಂತ ಹೇಳಿದ್ರೆ, ಓವರ್ ನೈಟ್ ಏನಾದ್ರು ಒಂದು ಈವೆಂಟ್ಸ್ ಆಯಿತು ಅಂತ ಅನ್ಕೊಳ್ಳೋಣ, ಸಡನ್ ಆಗಿ ಮಾರ್ಕೆಟ್ ರಿವರ್ಸಲ್ ಆಯಿತು, ಮೇಜರ್ ರಿಸೆಷನ್ ಆಯಿತು, ಮೇಜರ್ ಕ್ಲೈಮೇಟ್ ಕಂಡೀಷನ್ಸು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಟ್ಯಾಕ್ಸೇಷನ್ಸಲ್ಲಿ ಇಶ್ಯೂ ಆಗಿ ಮಾರ್ಕೆಟು ಪುಲ್ ಬ್ಯಾಕು ಅಥವಾ ಕರೆಕ್ಷನ್ಸ್ ತೊಗೊಳುತ್ತಲ್ಲ, ಆ ಟೈಮ್ನಲ್ಲಿ ಪೊಸಿಷನಲ್ ಟ್ರೇಡರ್ಸ್ಗೆ
ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಇನ್ನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಅವ್ರು ಆಕ್ಚುಲಿ ಏನು ಅಂದ್ರೆ ಒಂದು ಟ್ರೇಡರು ಮತ್ತೆ ಒಂದು ಇನ್ವೆಸ್ಟರ್ ಮಧ್ಯೆ ಒಂದು ದೊಡ್ಡ ಬ್ರಿಡ್ಜ್ ಇದ್ದಂಗೆ. ಸ್ವಲ್ಪ ತಿಂಗಳುಗಳು ಇಟ್ಕೋತಾರೆ. ಅದೇ ತರ ಸ್ವಲ್ಪ ಒಂದು ವರ್ಷಕ್ಕಿಂತ ಕಮ್ಮಿ ಟೈಮ್ ತನಕ ಇಟ್ಕೋತಾರೆ ಅವರು. ಅಂದ್ರೆ 6 ತಿಂಗಳಿಂದ ಒಂದು ವರ್ಷ ಅಂತ ಅನ್ಕೊಳ್ಳಿ. ಆಮೇಲೆ ಅವ್ರಿಗೆ ಯಾವಾಗಲೂ ಅಷ್ಟೇ ಟಾರ್ಗೆಟ್ ಮಾಡದೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್. ಕಮ್ಮಿ ಪ್ರೈಸ್ ಇದ್ದಾಗ ಬೈ ಮಾಡಿಕೊಂಡು ಜಾಸ್ತಿ ಪ್ರೈಸ್ ಇದ್ದಾಗ ಮಾರ್ತಾರೆ. ಯೂಶಲಿ ಅವರು ಡೈಲಿ ಚಾರ್ಟು, ವೀಕ್ಲಿ ಚಾರ್ಟು, ಮಂತ್ಲಿ ಚಾರ್ಟ್ಸ್ನ ನೋಡಿಕೊಂಡು ಟ್ರೇಡ್ ಮಾಡ್ತಾರೆ. ಅಂದ್ರೆ ಕಮ್ಮಿ ಪ್ರೈಸ್ ಇದೆ ಸರ್, ಸ್ಟಾಕ್ ಅಂಡರ್ ವ್ಯಾಲ್ಯೂಡು, ಈಗ ತುಂಬಾ ಚೀಪಾಗಿ ಸಿಗ್ತಾ ಇದೆ 100 ರುಪೀಸ್ಗೆ, 100 ರುಪೀಸ್ ತಗೋತಾರೆ, 140 ರೂಪಾಯಿಗೆ ಅವರು ಸೆಲ್ ಮಾಡ್ತಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 40% ರಿಟರ್ನ್ಸ್ ಪರ್ ಶೇರ್. ಕರೆಕ್ಟ್ ಅಲ್ಲ? ಸೊ ಈ ತರ ಅವರು ತುಂಬಾ ರಿಸರ್ಚ್ ಮಾಡಿ ತುಂಬಾ ಪೇಷನ್ಸ್ ಆಗಿ ಪ್ಯಾನಿಕ್ ಆಗದೆ ಅವ್ರು ಟ್ರೇಡ್ ಮಾಡಿ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಯಾವ ತರ ರಿಸ್ಕ್ ಇದೆ ಸರ್ ಅಂದ್ರೆ, ಸೇಮ್ ಮೇಜರ್ ಈವೆಂಟ್ಸ್ ಏನಾದ್ರು ಬಂತು, ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಾದ್ರು ನೆಗೆಟಿವ್ ಆಯಿತು, ಅಂಥ ಟೈಮ್ನಲ್ಲಿ ಇವ್ರಿಗೊಂದು ಸ್ವಲ್ಪ ಹೊಡೆತ ಬೀಳುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯೂಶಲಿ ಅವರು ಒಂಥರ ಮ್ಯಾರಥಾನ್ ರನ್ನರ್ಸ್ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಅವರು ವರ್ಷ ವರ್ಷ ಕಾಂಪೌಂಡಿಂಗ್ ಆಗತ್ತಾ ಅಂತ ನೋಡ್ತಾರೆ. ಯಾರು ಸಾವಿರಾರು ಕೋಟಿ, ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸ್ಟಾಕ್ಸ್ನಲ್ಲಿ ನಂಬಿಕೆ ಇಟ್ಟು ಫಂಡಮೆಂಟಲ್ಸು ಎಲ್ಲಾನು ಡೀಪಾಗಿ ಚೆಕ್ ಮಾಡಿ ಅಂಡರ್ ವ್ಯಾಲ್ಯೂಡ್ ಬಂದಾಗ ಬೈ ಮಾಡಿ ಲಾಂಗ್ ರನ್ನಿಗೆ ಬಿಟ್ಬಿಡ್ತಾರೆ. ವರ್ಷ ವರ್ಷ ಡಿವಿಡೆಂಟು ತಗೋತಾರೆ, ಬೋನಸ್ಗಳು ತಗೋತಾರೆ, ಸ್ಪ್ಲಿಟ್ಸ್ಗಳು ತಗೋತಾರೆ, ಎಲ್ಲದಕ್ಕೂ ಅವ್ರು ಬೆನಿಫಿಷಿಯರ್ಸ್ ಆಗಿರ್ತಾರೆ. ಅದು ಮಾಡ್ಕೊಂಬಿಟ್ಟು ಇವತ್ತೊಂದು 1 ಲಕ್ಷ ಹಾಕ್ತಾರೆ ಅಂತ ಅನ್ಕೊಳ್ಳಿ, 5 ವರ್ಷದಲ್ಲಿ ಅದನ್ನು 2 ಲಕ್ಷ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ? ಆನ್ ಅನ್ ಆವ್ರೇಜ್ 15% CAGR ಮಾಡ್ಕೊಂಡು ಹೋದ್ರೂ ಸಾಕು, ಅವ್ರ ಲಾಂಗ್ ರನ್ ಅಲ್ಲಿ ಒಳ್ಳೆ ಗೇನ್ಸ್ ಆಗತ್ತೆ ಅಂತ. ಸೊ ಇದನ್ನ ಅವರು ಪ್ಲಾನ್ ಮಾಡ್ಕೊಳ್ತಾರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಸೊ ಈಗ ನೋಡ್ರಿ ಸ್ನೇಹಿತರೆ, ಒಂದು ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂದ್ರೆ ಕೀ ಟ್ರೇಡ್ಸ್ ಏನಾಗುತ್ತೆ, ಯಾವ್ದು ಬೆಸ್ಟ್ ಸರ್, ನಾವು ಯಾವ ತರ ಟ್ರೇಡರ್ಸ್ ಆಗಬೇಕು? ಮೊದಲನೇ ನೋಡ್ರಿ, ನೀವು ನೋಡ್ಬೇಕಾಗಿರೋದೇನು ಡಿಸಿಪ್ಲಿನ್. ನೀವು ಯಾವ್ದಾದ್ರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಹಾಕ್ತೀರಾ ಅಂತ ನೋಡಿ. ಸರ್ ನಾ ಸ್ಕಾಲ್ಪರು ಒಂದು 30 ಪೈಸೆ 40 ಪೈಸೆ ನಾನು ಟ್ರೇಡ್ ಮಾಡಬೇಕು, ಅದಕ್ಕೆ ತಕ್ಕ ಟ್ರೇಡಿಂಗ್ ಪ್ಲಾನ್ ನಿಮ್ಮ ಹತ್ರ ಇರಬೇಕು. ಆ್ಯಂಡ್ ನೋ ಮ್ಯಾಟರ್ ವಾಟ್ ಆ ರೂಲ್ಸ್ನ ಫಾಲೋ ಮಾಡಬೇಕು. ಇಂಪಲ್ಸಿವ್ ಡಿಸಿಷನ್ಸ್ ಇರಲೇಬಾರ್ದು. ಒಂದೊಂದು ಸೆಕೆಂಡ್ಗೂ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ಇಂಪಲ್ಸಿವ್ ಡಿಸಿಷನ್ಸ್ ಇರಬಾರ್ದು. ಎರಡನೇದು ರಿಸ್ಕ್ ಮ್ಯಾನೇಜ್ಮೆಂಟು. ಎಷ್ಟು ಕ್ಯಾಪಿಟಲ್ ನಾನು ಕಳ್ಕೊಳಕ್ಕೆ ರೆಡಿ ಇದ್ದೀನಿ, ಎಷ್ಟು ಕ್ಯಾಪಿಟಲ್ ನನ್ನ ಹತ್ರ ಬ್ಯಾಕಪ್ ಇದೆ, ಅದ್ರ ಬಗ್ಗೆ ಕಂಪಲ್ಸರಿ ಗೊತ್ತಿರಬೇಕು ಒಂದು. ಅದಾದಮೇಲೆ ಹೆಡ್ಜಿಂಗ್ ಇಲ್ಲದೆ ಮುಟ್ಲೇಬಾರ್ದು ಟ್ರೇಡ್ನ ಯಾವುದೇ ಕಾರಣಕ್ಕೂ. ಸರ್ ನಾ ಸ್ಟಾಪ್ ಲಾಸ್ ಇಡ್ತೀನಿ, ಸ್ಟಾಪ್ ಲಾಸ್ ಇಟ್ಟರೆ ಎಷ್ಟೊಂದು ಸತಿ ಏನಾಗುತ್ತೆ, ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿಕೊಂಡು ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಆದರೆ ಇಲ್ಲಿ ನಾವೇನು ಮಾಡಬೇಕು, ಹೆಡ್ಜಿಂಗ್ ಮಾಡಿಕೊಂಡೇ ಮೇಲ್ ಬರಬೇಕು. ಕನ್ಸಿಸ್ಟೆಂಟ್ ಸ್ಟ್ರಾಟಜೀಸ್ ಯಾವಾಗಲೂ ಅಷ್ಟೇ ಟೆಸ್ಟೆಡ್ ಅಂಡ್ ಪ್ರೂವನ್ ಸ್ಟ್ರಾಟಜೀಸ್ ಮೇಲೆ ಮಾತ್ರ ರಿಲೈ ಆಗಿ ಟ್ರೇಡ್ಸ್ಗಳನ್ನ ಹಾಕೊಳ್ತಾ ಬರಬೇಕು. ಈ ಪ್ಯಾರಾಮೀಟರ್ಸ್ ಮ್ಯಾಚ್ ಆಗೋ ತನಕ ಯಾವುದೇ ಕಾರಣಕ್ಕೂ ನಾ ಎಂಟ್ರ್ ಆಗಲ್ಲ ಅಂತ ಕೂತಿರ್ತಾರೆ. ಅದು 1 ನಿಮಿಷ ಚಾರ್ಟೇ ಆಗಿರಲಿ ಅಥವಾ 3 ಸೆಕೆಂಡ್ಸ್ 5 ಸೆಕೆಂಡ್ಸ್ ಚಾರ್ಟೇ ಆಗಿರಲಿ, ಕಾದು ಕಾದು ಹೊಡಿತಾರೆ. ಎಮೋಷನಲ್ ಕಂಟ್ರೋಲ್ ಯಾವಾಗಲೂ ಇರುತ್ತೆ, ಎಲ್ಲೂ ಹೆದರ್ಕೊಳ್ಳಲ್ಲ ಅವರು, ಮತ್ತೆ ದುರಾಸೆನೂ ಪಡಲ್ಲ. ಕಳ್ಕೊಳ್ಳೋ ಭಯನೂ ಇರಬಾರ್ದು, ದುಡ್ಡಿನ ದುರಾಸೆನೂ ಇರಬಾರ್ದು. ಸಿಸ್ಟಮ್ ಹೇಳ್ತಾ ಇದೆ, ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಮಾರ್ಕೆಟ್ ಅವಾಗ ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಆ ಚೇಂಜಸ್ಗೆ ನೀವು ಅಡಾಪ್ಟ್ ಆಗಬೇಕು, ಅಡಾಪ್ಟಬಿಲಿಟಿ. ನೆಕ್ಸ್ಟು, ಪ್ರತಿ ಒಂದನ್ನು ನೀವು ರೆಕಾರ್ಡ್ ಮಾಡ್ಕೋಬೇಕು. ಸರ್ ನಾನು ಪ್ರಾಫಿಟ್ ಮಾಡ್ಕೊಂಡೆ ಯಾಕೆ, ಏನು ಪ್ಯಾರಾಮೀಟರ್ಸ್ ಮ್ಯಾಚ್ ಆದಾಗ ಮಾಡ್ಕೊಂಡೆ, ಸರ್ ನಾನು ಲಾಸ್ ಮಾಡ್ಕೊಂಡೆ ಯಾಕೆ, ಏನಕ್ಕೋಸ್ಕರ ಈ ಥರ ಲಾಸ್ ಆಯಿತು, ಆ ಟೈಮಲ್ಲಿ ನಾನು ಎಮೋಷನಲಿ ಡಿಸಿಷನ್ ತೊಗೊಂಡ ಅಥವಾ ಸ್ಟಾಪ್ ಲಾಸ್ ಹಂಟಿಂಗ್ ಪರ್ಪಸ್ಫುಲಿ ಆಯಿತಾ. ಆ ಪ್ರತಿಯೊಂದು ರೆಕಾರ್ಡ್ನ ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ಸ್ ಆಗ್ಬೋದು. ಸಿಕ್ಕಾಬಡೆ ಪೇಷನ್ಸ್ ಬೇಕು. ತುಂಬ ಒಂಥರ ಎಕ್ಸೈಟೆಡ್ ಆಗಿ ಇಲ್ಲ ಬಂದಿಲ್ಲ ಬಂದಿಲ್ಲ ಅಂತ ರಾಂಗ್ ಟ್ರೇಡ್ಸ್ಗಳು ಹಾಕ್ತಾ ಹೋದರೆ ಡೆಫಿನೆಟ್ಲಿ ಅದರಲ್ಲಿ ಕೂಡ ದುಡ್ಡು ಕಳ್ಕೊತೀವಿ. ಆಮೇಲೆ ಇದು ಕಂಟಿನ್ಯೂಸ್ ಲರ್ನಿಂಗು. ಪ್ರತಿಯೊಂದು ದಿವಸನೂ ಹೊಸ ಟೆಕ್ನಿಕ್ಸ್ ಬರ್ತಾ ಇರುತ್ತೆ, ಹೊಸ ಸ್ಟ್ರಾಟಜೀಸ್ ಬರ್ತಾ ಇರುತ್ತೆ, ನ್ಯೂಸ್ಗಳು ಬರ್ತಾ ಇರುತ್ತೆ. ಸೊ ಪ್ರತಿಯೊಂದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ನಾವು ಇದರಲ್ಲಿ ಮಾರ್ಕೆಟಲ್ಲಿ ಭಾಗವಹಿಸಬೇಕು. ಸೊ ನೀವು ಸ್ಕಾಲ್ಪರ್ಸ್ ಆದರೂ ತುಂಬ ಒಳ್ಳೆಯದೆ. ಅದರದೇ ಆದಂಥ ಸಿಸ್ಟಮ್ನ ಫಸ್ಟ್ ತಿಳ್ಕೊಂಬಿಟ್ಟು ಹೆವಿ ಲಾಟೇಜಸಲ್ಲಿ ಇಷ್ಟು ಪೈಸಾ ಟ್ರೇಡ್ ಮಾಡ್ತೀನಿ ಅಂತ ಮಾಡ್ಕೊಳ್ಳಿ. ಇಲ್ಲ ನಾನು ಇಂಟ್ರಾಡೇ ಟ್ರೇಡರ್ ಆಗ್ತೀನಿ ಅಂದ್ರೂ ಓಕೆ, ಅದಕ್ಕೆ ತಕ್ಕಂಗೆ ಸ್ಟ್ರಾಟಜೀಸು, ಟೆಕ್ನಿಕಲ್ಸು, ಫಂಡಮೆಂಟಲ್ಸ್ ತಿಳ್ಕೋಬೇಕು. ನೀವು ಸರ್ ನಾವು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಆಗ್ತೀವಿ, ಲಾಂಗ್ ಎಲ್ಲರಿಗೂ ಅವ್ರದ್ದೇ ಆದಂಥ ರಿಸ್ಕ್ ಇದೆ, ಅವ್ರದ್ದೇ ಆದಂಥ ರಿವಾರ್ಡ್ ಇದೆ. ಅದನ್ನು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಯು ವಿಲ್ ಡೆಫಿನೆಟ್ಲಿ ಬಿ ಎ ಪ್ರಾಫಿಟಬಲ್ ಟ್ರೇಡರ್. ಸ್ನೇಹಿತರೆ, ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಬೇಕಾಗಿರುವಂಥ ಟ್ರೇಡ್ಸು ಮತ್ತು ಸೈಕಾಲಜಿ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನಾವಿಲ್ಲಿ CA ದಯಾನಂದ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಸಹಿತ ಕೊಡ್ತೀವಿ. 3 days ಥಿಯರಿ ಮತ್ತು 10 days ಪ್ರಾಕ್ಟಿಕಲ್ಸ್ ಆಗುತ್ತೆ. ಸೊ ಥಿಯರಿ ಟೈಮ್ನಲ್ಲಿ ಸೈಕಾಲಜಿ ಆಫ್ ಟ್ರೇಡಿಂಗ್ 1 hour 1.5 hours ಕಂಟೆಂಟ್ ಹೇಳ್ಕೊಡ್ತೀನಿ. ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಾದ್ರೆ ನಾವು ಸಬ್ಕಾನ್ಷಿಯಸ್ಲಿ ನಮ್ಮ ಮೈಂಡ್ನ ಯಾವ ಥರ ನಾವು ಟ್ರೈನಿಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಇಲ್ಲಿ ಹೇಳ್ಕೊಡ್ತೀವಿ. 10 days ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. ನೀವು ಪ್ಲಾನ್ ಮಾಡಿಕೊಂಡು ಎನಿ ಟೈಮ್ ಭಾಗವಹಿಸ್ಬೋದು. ರಿಸೆಪ್ಷನ್ಗೆ ಒಂದ್ಸತಿ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ.
ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.